ಎಸ್, ನಾವು ಈಗ ಕಳೆದ ಸುಮಾರು 75 ವರ್ಷದಿಂದ ನೋಡ್ತಾ ಇದ್ದೀವಿ. ಪಾಕಿಸ್ತಾನದವರು ಯಾವಾಗಲೂ ಟೂ ನೇಷನ್ಸ್ ಥಿಯರಿ ಆದಮೇಲೆ ಬೇರೆ ಆಗಿದ್ದ ಮೇಲೆ ಕೂಡ 1947ನಲ್ಲೇ ಅವ್ರು ದಾಳಿ ಮಾಡಿದರು ಕಾಶ್ಮೀರ್ ಬೇಕಂತಂದು. ಆಮೇಲೆ ಅದರಲ್ಲಿ ಸೋತ್ಬಿಟ್ರು. ಪುನಃ 1965ನಲ್ಲಿ ದಾಳಿ ಮಾಡಿದರು, ಅದರಲ್ಲಿಯೂ ಸೋತರು. 1971ನಲ್ಲಿ ಕೂಡ ದಾಳಿ ಮಾಡಿದರು, ಅದರಲ್ಲಿ ಅವ್ರದ್ದೊಂದು ಹಿಸ್ಸಾ ಈಸ್ಟ್ ಪಾಕಿಸ್ತಾನ್ ಅದು ಬಾಂಗ್ಲಾದೇಶ ಆಗಿ ಮಾಡಿಬಿಟ್ಟು ನಾವು. ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು ನಾವು ಇವರಲ್ಲಿ ನೇರವಾಗಿ ಕನ್ವೆನ್ಷನಲ್ ವಾರ್ನಲ್ಲಿ ಹಿಸ್ಸಾ ತೊಗೊಂಡು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಭಾರತ ದೇಶಕ್ಕೆ ಅಂದು ಅವರು ಪ್ರಾಕ್ಸಿ ವಾರ್ನಲ್ಲಿ ಇನ್ವಾಲ್ವ್ ಆದರು. ಅಲ್ಲಿಂದ ಮಿಲಿಟೆಂಟ್ಸ್ಗಳು ಸಣ್ಣ ಸಣ್ಣ ಗ್ರೂಪ್ನಲ್ಲಿ ಟ್ರೈನ್ ಮಾಡಿ ಅವರು ಇಂಡಿಯಾದೊಳಗೆ ಕಳಿಸ್ತಾಯಿದ್ರು. ಆಮೇಲೆ ಅದು ಆಗಲಿಲ್ಲ ಅಂದರೆ ಕೊನೆಗೆ ಉಗ್ರವಾದಿಗಳ ಹೆಸರು ಮೇಲೆ ರೆಗ್ಯುಲರ್ ಫೋರ್ಸಸ್ಸೇ 1999ನಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಅವ್ರು ಬಂದಿದ್ದರು. ಕಾರ್ಗಿಲ್ ಯುದ್ಧದಲ್ಲಿಯೂ ಕೂಡ ಅವ್ರು ಸೋತ್ಬಿಟ್ರು. ಕೊನೆಗೆ ಏನು ಮಾಡಬೇಕಾಗಿ ಹತಾಶೆಯಾಗಿ ಇವಾಗ ಇಕನಾಮಿಕ್ ಕಂಡೀಷನ್ಸ್ ಪಾಕಿಸ್ತಾನದ್ದು ಬಹಳಷ್ಟು ಖರಾಬಿದೆ. ಅವರಿಗೆ ಅವ್ರ ಹತ್ರ ದುಡ್ಡಿಲ್ಲ, ಒಂದು ಸಾಲ ಇನ್ನೊಂದು ದೇಶದಿಂದ ತಂದು ಅವ್ರು EMI ಕಂಪ್ಲೀಟ್ ಮಾಡೋ ಕಡೆಯಿಂದ ಲೋನ್ ತೀರ್ಸೋ ಕಡೆಯಿಂದ ಅವ್ರು ಕೆಲಸ ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ಇದೇ ಒಂದು ಯಾಕೋ ಕಾಶ್ಮೀರ್ನಲ್ಲಿ ಸುಮಾರು 2 ಕೋಟಿಗಿಂತಲೂ ಹೆಚ್ಚಿಗೆ ಟೂರಿಸ್ಟ್ಗಳು ಬಂದು ಅಲ್ಲೆಲ್ಲ ನಾರ್ಮಲ್ಸಿ ಆಯಿತು. ಅದರದಿಂದ ಒಂದು ಹೊಟ್ಟೆ ಕಿಚ್ಚು ಅವರಿಗೆ. ಅರೆ ಕಾಶ್ಮೀರ ಈ ಥರ ನಾವು ತಿಳಿದಿಲ್ಲ. ಆರ್ಟಿಕಲ್ 370 ಹೋಯಿತು, 35A ಹೋಯಿತು. ಆಮೇಲೆ ಇವಾಗ ಎಂಥ ಒಂದು ನಾರ್ಮಲ್ಸಿ ಬಂದಿದೆ, ಟೂರಿಸ್ಟ್ಗಳು ಬಂದಿದ್ದಾರೆ, ಎಲ್ಲರೂ ಹಿಗ್ಗಿಲಿಂದಿದ್ದಾರೆ, ನಾರ್ಮಲ್ ಜನಜೀವನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಮೊನ್ನೆ 22 ಏಪ್ರಿಲ್ ದಿನ ಪಹಲ್ಗಾಮ್ನ ಟೂರಿಸ್ಟ್ ಮೇಲೆ ಅವರು ಒಂಥರ ಒಂದು ಧರ್ಮದ ಹೆಸರು ತಗೊಂಡು ಅವನು ಈ ಥರ ಅವರನ್ನು ಕೊಂದುಬಿಟ್ರು. ಇಟ್ ವಾಸ್ ಅ ಕ್ಲಿಯರ್ ಕಟ್ ಮರ್ಡರ್. ಆ್ಯಂಡ್ ಅವ್ರಿಗೆ ಐಡೆಂಟಿಫೈಡ್ ನೀನು ಹಿಂದೂ ಇದ್ದಂತಂದು ಗೊತ್ತಾಗಿದ್ದ ಮೇಲೆ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಿಂದ ಅವನನ್ನು ಹೊಡೆದ್ರು. ಇಂಥ ಒಂದು ಅದರಲ್ಲಿ ಎಲ್ಲ ಪ್ರದೇಶದ್ದು ಭಾರತದ ಎಲ್ಲ ಪ್ರದೇಶದ್ದು ಟೂರಿಸ್ಟ್ಗಳು ಇದ್ದರು. ಅಲ್ಲಿ ಗುಜರಾತ್ದವ್ರು ಇದ್ದರು, ಕರ್ನಾಟಕದವರು ಕೂಡ ಇದ್ದಿದ್ರು, ಬೇರೆ ಬೇರೆ ಪ್ರದೇಶಗಳಿಂದ ಕೂಡ ಇದ್ದಿದ್ರು. ಅಂಥ ಒಂದು ಬರ್ಬರ್ತವಾದಂಥ ಒಂದು ವಾತಾವರಣ, ಒಂದು ಕ್ರೂರ ಹತ್ಯೆ ನೋಡಿ ಎಲ್ಲ ಭಾರತೀಯರಲ್ಲಿ ಒಂದು ಸೈನಿಕರಲ್ಲಂತೂ ಬಹಳಷ್ಟು ಒಂದು ಸಿಟ್ಟು ಬರ್ತಾಯಿತ್ತು. ಇವರಿಗೆ ನಾವು ಒಂದು ಒಳ್ಳೆಯ ಪಾಠ ಕಲಿಸಲೇಬೇಕನ್ನಂಗೆ ಅದಕ್ಕೋಸ್ಕರನೇ ಆಪರೇಷನ್ ಸಿಂಧು ಅಂತ ಒಬ್ಬ ಹೆಣ್ಣುಮಗಳು ಒಂದು ಮದುವೆಯಾಗಿ ಒಂದು 6 ದಿನದಲ್ಲಿ ಹನಿಮೂನ್ ಮಾಡಕ್ಕೆ ಹೋದವರು ಆಕಿನ ಗಂಡಗೆ ಅವಳು ಎದುರೇ ಹೊಡೆದು ಅಂಥ ಒಂದು ಇದು ಆದಮೇಲೆ ನಮ್ಮ ದೇಶದ ಸರ್ಕಾರ ಒಂದು ನಿರ್ಧಾರ, ಒಂದು ಡಿಸಿಷನ್ ತಗೊಂಡು ನಾವು ಇದಕ್ಕೆ ಪಾಠ ಕಲಿಸಲೇಬೇಕು ಮತ್ತು ಮಿಲಿಟರಿ ಆ್ಯಕ್ಷನ್ ಆಗಬೇಕು. ಅದಕ್ಕೋಸ್ಕರ ನಾವು ಅದಕ್ಕೆ ರೈಟ್ ಅಪಾರ್ಚುನಿಟಿ ನೋಡ್ತಾ ಇದ್ದೀವಿ. ಯಾವ ಥರ ಮಾಡಬೇಕು, ಬಹಳ ಒಂದು ಬೂಜಿಂದ ಭಾಳಷ್ಟು ಒಂದು ತೋಲ್ ಮಾಡಿ ಕೊನೆಗೆ ಎಂಥ ಟಾರ್ಗೆಟ್ ಸೆಲೆಕ್ಟ್ ಮಾಡಬೇಕು. ನಾವು ಬರೀ ಉಗ್ರವಾದಿಗಳ ಕ್ಯಾಂಪ್ಗಳು 9 ಕ್ಯಾಂಪ್ಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಮತ್ತು ಪ್ರೆಸಿಷನ್ ಯಾವ ಮಿಲಿಟ್ರಿ ಆಪರೇಷನ್ ಇಲ್ಲಾರ್ದೇ ಮತ್ತು ಇವು 9ರಲ್ಲಿ 5 ಅಂತೂ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ನಲ್ಲಿವೆ, ಅದು ನಮ್ಮದೇ ಹಿಸ್ಸಾ. ಇನ್ನೊಂದು 4 ಸಿಯಾಲ್ಕೋಟು ಈ ಥರ ಪಾಕಿಸ್ತಾನದಲ್ಲಿದೆ. ಇಂಥ ಇವು ಕ್ಯಾಂಪ್ಗಳನ್ನು, ಇವು ಉಗ್ರವಾದಿ ಎಕ್ಸ್ಟ್ರೀಮಿಸ್ಟ್ ಕ್ಯಾಂಪ್ಗಳನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ ಏರ್ ಸ್ಟ್ರೈಕ್ದಿಂದ. ಆಲ್ಮೋಸ್ಟ್ 30 ಕಿಲೋಮೀಟರ್ದಿಂದ 100 ಕಿಲೋಮೀಟರ್ವರೆಗೆ ನಮ್ಮ ಒಂದು ಆಲ್ ಟ್ರೈ ಸರ್ವಿಸಸ್ 3 ಸರ್ವಿಸಸ್ದವರು ಇದರಲ್ಲಿ ಹಿಸ್ಸಾ ತಗೊಂಡು ಪಾಕಿಸ್ತಾನಿಗೆ ಒಳ್ಳೆಯ ಒಂದು ಛತಿ ನಾವು ಮುಟ್ಟಿಸಿದ್ದೀವಿ. ಇಲ್ಲ, ನನಗೇನು ಅನಿಸಲ್ಲ ಪಾಕಿಸ್ತಾನ ಎಂದು ಪಾಠ ಕಲಿತದಂತ. ಪಾಕಿಸ್ತಾನ್ ಈಸ್ ಅ ರೋಗ್ ನೇಷನ್. ಅವ್ರ ಬ್ಲಡ್ನಲ್ಲೇ ಅದೇ ಇದೆ. ಒಂದು ಹಿಂಸೆ ಮಾಡಬೇಕು, ಮಾನವತ್ವದ ಒಂದು ವಿರುದ್ಧ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದ್ರದ್ದು ಆ ಕೋಮಿನಲ್ಲೇ ಅದು ಇದೆ. ಅದಕ್ಕೋಸ್ಕರ ನನಗೇನು ಅನಿಸಲ್ಲ. ಯಾಕಂದ್ರೆ ನಾನು ಮಿಲಿಟೆನ್ಸಿ ಭಾಳ ಕ್ಲೋಸ್ ಇಂದ ನೋಡೀನಿ. ಮಿಲಿಟೆನ್ಸಿ ಪೀಕ್ನಲ್ಲಿತ್ತು 95-96ನಲ್ಲಿ. ನಾನು ಅಲ್ಲಿ ಇಂಥ ಒಂದು ಹೋಸ್ಟೈಲ್ ಏರಿಯಾದಲ್ಲಿ ನಾನು ಕಂಪನಿ ಕಮಾಂಡರ್ ಆಗಿ ಕೆಲಸ ಮಾಡಿದ್ದೆ. ಆಮೇಲೆ 1999 ಕೂಡ ಕಾರ್ಗಿಲ್ ಯುದ್ಧದಲ್ಲಿ ದ್ರಾಸ್ನಲ್ಲಿ ನಾನು ಇದ್ದೆ. ಕಂಪ್ಲೀಟ್ ಪ್ಲಾನಿಂಗ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಂದಿತ್ತು. 80% ಆಫ್ ದ ಕಾರ್ಗಿಲ್ ವಾರ್ ವಾಸ್ ಫಾಟ್ ಎಟ್ ದ್ರಾಸ್. ಆದ್ಮೇಲೆ ಅವರನ್ನು ನೋಡಿದ ಮೇಲೆ, ಎಲ್ಲ ಮಿಲಿಟೆಂಟ್ಸ್ಗಳು ಒಂದು ವ್ಯವಹಾರ ನೋಡಿದ ಮೇಲೆ ನನಗೆ ಇದು ಎಂದು ಅನಿಸಲ್ಲ ಅವ್ರು ಸುಧಾರಿಸ್ತಾರಂತ. ಪಾಕಿಸ್ತಾನಕ್ಕೆ ಪದೇ ಪದೇ ಅವ್ರ ತಲೆ ಮ್ಯಾಗ ಬೂಟ್ ಹಚ್ಚಿ ಹೊಡಿಬೇಕು. ಆವಾಗ ಮಾತ್ರ ಅವ್ರು ಸೀದಾ ಈ ಥರ. ಇಲ್ದಿದ್ರೆ ಅವರು ಎಂದೂ ಬಾಸ್ ಆಗೋದಿಲ್ಲ ಅವರು.
ಸೈನಿಕರಿಗೆ ಫ್ರೀ ಹ್ಯಾಂಡ್ ಇರಬೇಕು. ಯಾಕಂದ್ರೆ ಆಪರೇಷನ್ ಪಾಲಿಟಿಷಿಯನ್ಸ್ ಹೇಳಿ ನೀವು ಹಿಂಗ್ ಮಾಡ್ರಿ ಹಾಂಗ್ ಮಾಡ್ರಿ ಅಂದ್ರೆ ಆಗಕ್ ಸಾಧ್ಯ ಇಲ್ಲ. ನಾವು ಅದು ನೋಡಿದೀವಿ, ನಾವು ಫ್ರೀ ಹ್ಯಾಂಡ್ ಇದ್ದಾಗ ಕುಡಿದೀವಿ. ನನ್ನ ಏರಿಯಾ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ನಾವು ಯಾವ ದ ಪ್ಲೇಸ್ ಆಫ್ ಆರ್ ಚಾಯ್ಸು, ನಾವು ಯಾವ ಟೈಮ್ನಲ್ಲಿ ಆಪರೇಷನ್ ಮಾಡಬೇಕು, ಎಂಥ ಜಾಗದಲ್ಲಿ ಮಾಡಬೇಕು, ಯಾರನ್ನು ಟಾರ್ಗೆಟ್ ಮಾಡಬೇಕು ಅನ್ನೋದು ಆ ಒಂದು ಕಲ್ಪನೆ ಬರೀ ಆಪರೇಷನ್ ಮಾಡುವಂಥ ಗ್ರೌಂಡ್ನಲ್ಲಿ ಇರುವಂಥ ಸೈನಿಕರಿಗೆ ಮಾತ್ರ ಇರ್ತದೆ. ಇದೊಂದು ಒಳ್ಳೆ ಡಿಸಿಷನು, ಇದು ಕೊಡಲೇಬೇಕು. ನಿಮ್ಗೆ ಆಪರೇಷನ್ ಸಕ್ಸಸ್ಫುಲ್ ಆಗಿ ಎಫೆಕ್ಟಿವ್ ಆಗಿ ಮಾಡಬೇಕು ಮತ್ತೊಂದು ಅದರಿಂದ ಒಂದು ಪಾಠ ಕಲಿಸ್ಬೇಕು ಅಂದ್ರೆ ಒಂದು ಫ್ರೀ ಹ್ಯಾಂಡ್ ಸೈನಿಕರಿಗೆ ಕೊಡಬೇಕು. ಅದು ಕೊಟ್ಟು ಒಳ್ಳೇದಾಗಿದೆ. ನೋಡಿ, ಇವಾಗ 100% ರಿಟಾಲಿಯೇಟ್ ಮಾಡೇ ಮಾಡ್ತದ. ಅದು ಒಂದು ಇಂಥ ದೇಶ, ರೋಗ್ ನೇಷನ್ ಅಂತಂದು ಹೇಳಿದೆ ನಾನು. ಅವರು ಇವಾಗ ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ, 9 ಟೆರರಿಸ್ಟ್ ಕ್ಯಾಂಪ್ಗಳನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ. ಅದರಿಂದ ಅವರು ಅಂದಾಜೊಂದು ಫೈರ್ ಮಾಡ್ತಾರೆ, ಲೈನ್ ಆಫ್ ಕಂಟ್ರೋಲ್ ಮೇಲೆ ಮಾಡ್ತಾರೆ, ಈವನ್ ಇಂಟರ್ನ್ಯಾಷನಲ್ ಬಾರ್ಡರ್ ಮೇಲೆ ಮಾಡ್ಬೋದು. ನಾವು ಬಹಳಷ್ಟು ಕೇರ್ಫುಲ್ ಆಗಿ ಟಾರ್ಗೆಟ್ಗಳು ಸೆಲೆಕ್ಟ್ ಮಾಡಿ ಮಿಲಿಟರಿ ಇನ್ವಾಲ್ವ್ಮೆಂಟ್ ಇರ್ಲಾರ್ದಂಗ ಬರೀ ಟೆರರಿಸ್ಟ್ ಕ್ಯಾಂಪ್ಗಳನ್ನು ನಾವು ಟಾರ್ಗೆಟ್ ಮಾಡಿ ಅವಕ್ಕೆ ಡಿಸ್ಟ್ರಾಯ್ ಮಾಡಿದ್ದೀವಿ. ಅಂತೂ ಪಾಕಿಸ್ತಾನ ಮ್ಯಾಗ ಏನು ಭರೋಸೆ ಮಾಡೋಕ್ಕಾಗಲ್ಲ. 100% ಅವರು ರಿಟಾಲಿಯೇಟ್ ಮಾಡೇ ಮಾಡ್ತಾರ. ಅವ್ರು ಮತ್ತೆ ಮಾಡಿ ತೋರಿಸ್ತಾರೆ, ನಾವು ಇದು ಹಿಂಗೆ ಮಾಡಿದೀವಿ ಹಾಂಗೆ ಮಾಡಿದೀವಿ ಅಂತ. ಮತ್ತು ಜನರ ಹತ್ರ, ಚೈನಾ ಹತ್ರ ಹೋಗ್ಬೋದು, ಅವರು ಬೇರೆ ಮುಸ್ಲಿಂ ಕಂಟ್ರಿಗಳ ಜೊತೆನೂ ಹೋಗ್ಬೋದು. ಅವರು ಎಂದು ಇವಾಗ ನೆಗೋಷಿಯೇಷನ್ ನಡೀತಾ ಇದೆ, ಎಸ್ಕಲೇಟ್ ಆಗಬಾರ್ದು, ಈ ಯುದ್ಧ ಒಂದು ಫುಲ್ ಫ್ಲೆಜ್ಡ್ ವಾರ್ ಆಗಬಾರ್ದು ಅಂತ. ಅವ್ರು ಆಗಿದ್ರೆ ಅವ್ರಿಗೆ ಸೋಲ್ತೀನಿ ಅನ್ನೋದು ಗೊತ್ತಿದೆ ಅವರಿಗೆ 100%. ಯಾಕಂದ್ರೆ ನಾವು 1971ನಲ್ಲಿ ಬಾಂಗ್ಲಾದೇಶ್ ಮಾಡಿಬಿಟ್ಟಿದ್ದೀವಿ ಅವ್ರಿಗೆ. ಒಂದು ಪಾರ್ಟ್ ಈಸ್ಟ್ ಪಾಕಿಸ್ತಾನ ಹೋಗೇ ಬಿಡ್ತು ಅವ್ರ ಕೈಯಿಂದ. ಇವಾಗ ಈ ಥರನೇ ಮಾಡಿದ್ರು ಅಂತಂದ್ರೆ ಇದು ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಕೂಡ ನಮಗೆ ಬರ್ತದ. ಮತ್ತು ಪಾಕಿಸ್ತಾನ್, ಗಿರ್ಗಿಸ್ತಾನ್ ಇವೆಲ್ಲ ಏನು ಪ್ರಾಬ್ಲಮ್ಗಳಿವೆ ಅವು ಮತ್ತೆ ಹೆಚ್ಚಾಯ್ತಾವ ಅವ್ರ ದೇಶದಲ್ಲಿ ಅಂತ ನನಗೆ ಅನಿಸ್ತಾ. ರಿಟಾಲಿಯೇಟ್ ಇವತ್ತ ನಮ್ಮ ದೇಶದ ಜನರು, ನಮ್ಮ ದೇಶದ ಸರ್ಕಾರದ ಒಂದು ಡಿಸಿಷನ್ ಏನಿದೆ, ಪೊಲಿಟಿಕಲ್ ಬಿಲ್ ಏನು ತೋರಿಸಿದೆ, ಅವ್ರ ಜೊತೆ ಇರಲೇಬೇಕು. ದೇಶದಲ್ಲಿ ಯೂನಿಟಿ ತೋರಿಸ್ಬೇಕು. ಆಮ್ ಜನತಾ ಏನಿದೆ ಅದು ಸೈನಿಕರ ಹಿಂದಿರಬೇಕು. ಸೈನಿಕರು ಫ್ರೀ ಹ್ಯಾಂಡ್ ತಗೊಂಡು ಇವತ್ತು ಟಾರ್ಗೆಟ್ಸ್ಗಳು ಸೆಲೆಕ್ಟ್ ಮಾಡಿ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಸಂಶಯ ಮಾಡ್ಲಾರ್ದಂಗ ಅವ್ರ ಮನೋಬಲ ಹೆಚ್ಚಿಸಬೇಕು, ಅವ್ರ ಸ್ಟ್ರೆಂತ್ ಹೆಚ್ಚಾಗಬೇಕು, ಅವ್ರಿಗೆ ಇನ್ನಷ್ಟು ಬೆಂಬಲ ಕೊಡಬೇಕು ಅಂದ್ರೆ ನೀವೆಲ್ಲರೂ ಒಟ್ಟಾಗಿ ನಾವು ನಿಮ್ಮ ಹಿಂದಿದ್ದೇವೆ, ನೀವು ಮಾಡಿ ಅವರಿಗೆ ಪಾಠ ಕಲಿಸಿ, ನಾವೆಲ್ಲರೂ ನಿಮ್ಮ ಹಿಂದಿದ್ದೀವಿ ಅಂತಂದು ಹೇಳ್ಬೋದು. ಕೊನೆಯದಾಗಿ ಈಗ ಕೆಲವೊಂದು ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಎಕ್ಸ್ ಆರ್ಮಿಗಳು ನಮಗೆ ನಮ್ಮ ಅವಶ್ಯಕತೆ ಇದ್ರು ಮತ್ತೆ ನಾವು ಯುದ್ಧಕ್ಕೆ ಹೋಗ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸರ್. ಹೌದು, ಒನ್ಸ್ ಅ ಸೋಲ್ಜರ್ ಆಲ್ವೇಸ್ ಅ ಸೋಲ್ಜರ್. ಇವಾಗ 10 ಜನ್ಮ ಸಿಕ್ಕಿದ್ರು ಕೂಡ ನಾನು ಸೋಲ್ಜರ್ ಆಗೇ ಹುಟ್ಟಬೇಕಂತೀನಿ. ನಾನು ಬೇರೆ ನನಗೇನು ಚಿಂತೆ ಕಾಣಿಸೋದು. ಇವಾಗ ನನಗೊಂದು ಅವಕಾಶ ಸಿಕ್ತು ಅಂದ್ರೆ 100% ನಾನು ಹೋಗಿ ನನ್ನ ದೇಶದ ರಕ್ಷಣೆ ಮಾಡಬೇಕು. ಪಾಕಿಸ್ತಾನಿಗೆ ನಾವು ಒಂದು ಪಾಠ ಒಳ್ಳೆ ರೀತಿಯಾಗಿ ಕಲಿಸಬೇಕು ಅನ್ನೋದೇ ನಮ್ದೊಂದು ಯಾವಾಗ್ಲೂ ಧ್ಯೇಯ. ನಿಮ್ಮನ್ನ ಒಂದ್ ವೇಳೆ ಅವಶ್ಯಕತೆ ಇತ್ತು, ಬಿದಿಲು ಕರೆದ್ರೆ ನೀವು ಹೋಗ್ತೀರಾ? 100% ಕರೆದಿದ ಮೇಲೆ ವಿದಿನ್ ನೋ ಟೈಮ್ ನಾವು ಸ್ಟ್ರೇಟ್ ಆಗಿ ಹೋಗ್ಬಿಡ್ತೀವಿ. ಎಲ್ಲಿ ಕರೆದ್ರೆ ಅಲ್ಲಿ, ಯಾವ ಜಾಗ ಆಪರೇಷನ್ ಮಾಡಿದ್ರೆ ಆ ಜಾಗದಾಗ, ಯಾವ ಟಾಸ್ಕ್ ಕೊಟ್ಟರೆ ಆ ಟಾಸ್ಕ್ ಮಾಡುವ ನಮ್ದು ಇನ್ನೂ ಬಹಳಷ್ಟು ಧೈರ್ಯ ಇದೆ, ಮತ್ತು ನಮಗೆ ದೃಢ ಸಂಕಲ್ಪನೂ ಇದೆ, ಮತ್ತು ಆತ್ಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.